ನನ್ನ ಹೆಸರು ನಿರಂಜನ್. ನಾನು ಇದೇ ಜೇಸಸ್ ಹಾಸ್ಪಿಟ್ಲಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ OT ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಜ್ವರ ಮತ್ತು ಕೆಮ್ಮು ಇತ್ತು. ಕೆಮ್ಮು ಜ್ವರ ಇದ್ದಾಗ ನಾನು ತುಂಬ ಬಾಯಾರಿಕೆ ಆಗ್ತಿದೆ ಅಂತೇಳಿ ಜ್ಯೂಸ್ ಕುಡಿದಿದ್ದೆ. ಜ್ಯೂಸ್ ಕುಡಿದ್ಮೇಲೆ ನನಗೆ ವಾಯ್ಸ್ ಕಟ್ಕೊಂಡ್ಬಿಡ್ತು. ಅಂದರೆ ಫುಲ್ ಕಂಪ್ಲೀಟ್ ಏನು ಬರೀ ಗಾಳಿ ಅಷ್ಟೇ ಬರ್ತಾ ಇತ್ತು. ನನ್ನ ವಾಯ್ಸ್ ಏನು ಸ್ವಲ್ಪನೂ ಬರ್ತಾ ಇರಲಿಲ್ಲ. ಅದಾದಮೇಲೆ ನಾನು ENT ಎಂಡೋಸ್ಕೋಪ್ ಮಾಡಿ ನೋಡುವಾಗ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದನ್ನ ಸ್ಪೀಚ್ ಥೆರಪಿಗೆ ಕಳಿಸಿ ಅಂತ ಹೇಳಿ ಸ್ಪೀಚ್ ಥೆರಪಿಗೆ ರೆಫರ್ ಮಾಡಿದ್ರು. ನಾನು ಅವಾಗ ಇಲ್ಲಿ ಸ್ಪೀಚ್ ಥೆರಪಿಗೆ ಬಂದೆ. ಸ್ಪೀಚ್ ಥೆರಪಿಗೆ ಬಂದದ್ದು ನಾನು ಆ್ಯಕ್ಚುಲಿ 6th ಡೇಗೆ ಬಂದೆ. ನನಗೆ ವಾಯ್ಸ್ ಬ್ಲಾಕ್ ಆದ 6th ಡೇ ಬಂದೆ. ಅವತ್ತಿಂದ ಸ್ವಲ್ಪ ತುಂಬ ಬ್ಲಾಕ್ ಆಗಿತ್ತು. ಇಲ್ಲಿಗೆ ಬಂದು ಎಲ್ಲ ಕೇಳುವಾಗ ನಿಮಗೆ ಕ್ಲಿಯರ್ ಆಗುತ್ತೆ, ನಿಮಗೆ ಎಲ್ಲ ಶುರು ಮಾಡಿದ್ರು. ಇಲ್ಲಿ ಕ್ಲಿನಿಷಿಯನ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ವಾಯ್ಸ್ ಬರಲಿಕ್ಕೆ ನನಗೆ ಇಲ್ಲಿಗೆ ಬಂದಮೇಲೆ ಒಂದು 3rd 4th ಸೆಷನ್ಸ್ ಏನೋ ಅಟೆಂಡ್ ಮಾಡಿದೆ. 3-4 ಡೇಸ್ ಒಂದು ಸೆಷನ್ಸ್ ಬರ್ತಿದೆ. ಆಮೇಲೆ 4th ಡೇಗೆ 4th ಸೆಷನ್ಗೆ ನನಗೆ ಸ್ವಲ್ಪ ವಾಯ್ಸ್ ಬಂತು. ಅವಾಗ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಮುಂಚೆ ನಾನು ಡ್ಯೂಟಿ ಮಾಡೋ ಕಡೆ ಇಲ್ಲೇ OTಯಲ್ಲಿ ಕೆಲಸ ಮಾಡೋದಲ್ವಾ, ತುಂಬ ಕಷ್ಟ ಆಯಿತು ನನಗೆ. ಕಮ್ಯುನಿಕೇಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು. ಯಾವಾಗ್ಲೂ ಬರ್ಕೊಂಡು ಮತ್ತು ಮೆಸೇಜ್ ಮಾಡಿಕೊಂಡು ಎಲ್ಲಾನು ಕಮ್ಯುನಿಕೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ನನಗೆ ಇಲ್ಲಿ 5th ಸೆಷನ್ಸ್ ಬಂದಾಗ ಸ್ವಲ್ಪ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಇವಾಗ ಸ್ವಲ್ಪ ನನಗಂತೂ ತುಂಬ ಖುಷಿ ಆಯಿತು ಅದರಿಂದ. ಇಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ವಾಯ್ಸ್ ಬರಲಿಕ್ಕೆ ನನಗೆ ಇವರು ಎಲ್ಲರೂ ಒಂದು ಮೇಜರ್ ಕಾರಣ ಅಂತ ಹೇಳ್ಬೋದು.